ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಸಾರಿ ದೇವರ ವಾಕ್ಯ ನಿಮ್ಮೆಲ್ಲರ ಮುಂದೆ ತರಲು ದೇವರು ಕೊಟ್ಟ ಅವಕಾಶಕ್ಕಾಗಿ ದೇವರನ್ನೇ ಸ್ತುತಿಸುತ್ತೇನೆ. ನೀವು ಕೂಡ ಎಷ್ಟೋ ಆಸಕ್ತಿಯಿಂದ ಪ್ರತಿದಿನ ಈ ಅನುದಿನದ ಧ್ಯಾನವನ್ನು ನೀವು ಕೂಡ ವೀಕ್ಷಿಸುತ್ತಾ ಆಶೀರ್ವಾದ ಹೊಂದುತ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ನೀವು ಕಳಿಸುವ ವಾಟ್ಸಪ್ ಮೆಸೇಜ್ಗಳೆಲ್ಲ ಬರ್ತಿವೆ. ನೀವು ಕಳಿಸುವ ಪ್ರೈಸ್ ರಿಪೋರ್ಟ್ಸ್ಗಳಿಗಾಗಿ ದೇವರನ್ನು ಸ್ತುತಿಸ್ತೇನೆ. ನಿಮ್ಮ ಮನವಿಗಳಿಗಾಗಿ ದೇವರ ಸನ್ನಿಧಿಯಲ್ಲಿ ಮೊರೆ ಇಡುತ್ತಾ ಇದ್ದೇವೆ. ನೀವು ಯಾರೆಂದು ಎಲ್ಲೆಲ್ಲಿದ್ದೀರೆಂದು ಗೊತ್ತಿಲ್ಲದಿದ್ದರೂ ಕೂಡ ದೇವರುಂಟು ಮಾಡಿರುವ ಈ ಬಾಂಧವ್ಯಕ್ಕಾಗಿ ದೇವರನ್ನು ನಾನು ಸ್ತುತಿಸುತ್ತೇನೆ. ಹೆಚ್ಚು ಕಡಿಮೆ ಕನ್ನಡದಲ್ಲಿ 1 ವರ್ಷ ಮೇಲ್ಪಟ್ಟು ದೇವರ ವಾಕ್ಯ ಆಯಾ ದಿನಕ್ಕೆ ತಕ್ಕ ಹಾಗೆ ಮನ್ನಾ ಸುರಿಸಿದ ಹಾಗೆ ದೇವರು ಕೊಟ್ಟ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ. ಬನ್ನಿರಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ಮತ್ತೊಮ್ಮೆ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ಜೀವದ ಬುಗ್ಗೆಯಾಗಿವೆಯಲ್ಲವೇ? ಮುಗ್ದೋಯ್ತು ಎಂಬ ಮಾತು ಹೇಳದೆ ನಾವು ಬದುಕಿರುವವರೆಗೂ ಕಲಿತುಕೊಳ್ಳುವುದಕ್ಕಾಗಿ, ಬಲಗೊಂಡು ಆಶೀರ್ವದಿಸಲ್ಪಡುವುದಕ್ಕಾಗಿ ನೀವು ಅನುಗ್ರಹಿಸಿದ ಜೀವವುಳ್ಳ ವಾಕ್ಯಕ್ಕಾಗಿ ನಿಮಗೆ ಸ್ತುತಿಸುತ್ತೇವೆ. ಮತ್ತೊಂದು ಸಾರಿ ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬೈಬಲ್ ಪ್ರತಿದಿನ ಓದುತ್ತಾ ಇದ್ದೀರಾ? ದೇವರ ವಾಕ್ಯಾನುಸಾರವಾಗಿ ಜೀವಿಸ್ತಾ ಇದ್ದೀರಾ? ದೇವರಿಗೆ ಇಷ್ಟಕರವಾಗಿರ್ತಾ ಇದ್ದೀರಾ? ಮೆಲ್ಲ ಮೆಲ್ಲಗೆ ತಿಂಗಳಿನ ಕೊನೆಗೆ ಬರೋಷ್ಟೊತ್ತಿಗೆ ನಮ್ಮ ಭಕ್ತಿ ಮುಗಿದು ಹೋಯ್ತಾ? ಸಂಬಳ ಸಿಕ್ಕಾಗ 1ನೇ ತಾರೀಕಿಗೆ ಬಹಳ ಸಂತೋಷ ಇರುತ್ತೆ. ತಿಂಗಳ ಕೊನೆ ಬರೋಷ್ಟೊತ್ತಿಗೆ ಕಳವಳಗೊಳ್ಳುತ್ತೇವಲ್ಲವೇ? ಹಾಗೆಯೇ ನಾವು ಭಕ್ತಿಯಲ್ಲಿಯೂ ಕೂಡ ಚೆನ್ನಾಗಿ ಪ್ರಾರಂಭಿಸಿ ಸ್ವಲ್ಪವಾಗಿ ಕಡಿಮೆ ಆಗುವುದನ್ನು ಈ ದಿನ ಬಹಳ ಜನ ವಿಶ್ವಾಸಿಗಳಲ್ಲಿ ನೋಡುತ್ತೇವೆ. ಬಟ್ ದೇವರ ಆಶೀರ್ವಾದ ಎನ್ನುವಂಥವುಗಳು ಸೂರ್ಯೋದಯದ ಹಾಗೆ ಇರುತ್ತವೆ ಹೊರತು ಸೂರ್ಯಾಸ್ತಮನ ಹಾಗೆ ಇರೋದಿಲ್ಲ. ಅರ್ಥವಾಯ್ತಾ? ಸೂರ್ಯೋದಯ ಅಂದರೆ ಕೆಳಗಿನಿಂದ ಮೇಲಕ್ಕೆ ನಡುಮಧ್ಯಾಹ್ನ ತಲೆಯ ಮೇಲೆ ಬರುತ್ತೆ, ಹತ್ತುವ ಸ್ಥಿತಿಗೆ ಹೋಗುತ್ತೆ. ಹಾಗೆಯೇ ದೇವರ ಆಶೀರ್ವಾದಗಳು ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿಯೂ ಇರಬೇಕು. ಆದರೆ ಸೂರ್ಯಾಸ್ತಮ ಅನ್ನುವುದು ಉನ್ನತ ಸ್ಥಿತಿಯಲ್ಲಿದ್ದದ್ದು ಸ್ವಲ್ಪ ಕೆಳಗಿಳಿದು ಪೂರ್ತಿಯಾಗಿ ಕಣ್ಮರೆಯಾಗುತ್ತದಲ್ಲವೋ? ಹಾಗೆಯೇ ಅನೇಕರು ಒಂದು ಕಾಲದಲ್ಲಿ ಅನುಭವಸ್ಥ ಭಕ್ತರಾಗಿದ್ದವರು, ಒಳ್ಳೆ ಪ್ರಾರ್ಥನಾ ವೀರರಾಗಿರುವಂಥವರು, ವಿಶ್ವಾಸಿಗಳಾಗಿರುವಂಥವರು, ದೊಡ್ಡ ಸೇವಕರಾಗಿದ್ದವರು ಕೂಡ ಸ್ವಲ್ಪ ಅವರೊಳಗೆ ಅಲಕ್ಷ್ಯತನ, ಅಜಾಗ್ರತೆ, ಅಪನಂಬಿಕೆ, ಅಹಂಕಾರ, ಆಮೇಲೆ ಇಂತಹ ಕಾರ್ಯಗಳೆಲ್ಲ ಪ್ರವೇಶಿಸಿ ಮೆಲ್ಲಗೆ ಅವರು ಬಿದ್ದೋಗುವುದನ್ನು ನೋಡ್ತೇವೆ. ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳುವುದು ಒಂದು ಭಾಗ, ನಮ್ಮ ಭಕ್ತಿಯಲ್ಲಿ ಬೆಳೆಯುವುದು ಇನ್ನೊಂದು ಭಾಗವಾಗಿದೆ. ಸೈತಾನನ ತಂತ್ರಗಳನ್ನು ಅರಿತವರಾಗಿ ಬಹು ಜಾಗರೂಕರಾಗಿರಬೇಕು ಎಂದು ಬೈಬಲ್ ಹೇಳುತ್ತದೆ. ಯೆರೆಮೀಯನ ಪುಸ್ತಕದಲ್ಲಿ ಇಸ್ರಾಯೇಲ್ ಪ್ರಜೆಗಳು ಹೇಗಿದ್ದಾರೆ ಗೊತ್ತಾ? ಆ ವಚನ ಭಾಗ ಯೆರೆಮೀಯನ ಪುಸ್ತಕದಲ್ಲಿ ನೋಡೋಣ ಬನ್ನಿ. ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯದ 13ನೇ ವಚನ. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ದೇವರ ಮಕ್ಕಳು ಈ ದಿನ ಮಾಡ್ತಿರೋದು 2 ಅಪರಾಧಗಳು ಅಥವಾ 22 ಅಪರಾಧಗಳು. ಎಷ್ಟೋ ರೀತಿಯಲ್ಲಿ ನಾವು ತಪ್ಪು ಮಾಡ್ತಿದ್ದೇವೆ. ಯಾಕೆಂದರೆ ಸೈತಾನನು ಯಾವಾಗಲೂ ನಮ್ಮನ್ನು ಹಿಂದಕ್ಕೆ ಸೆಳೆಯಲು ಪ್ರಯತ್ನಿಸುತ್ತಾನೆ. ದೇವರು ಮಾಡಿರುವ ಮೇಲುಗಳನ್ನು ಮರೆತು ಹೋದಾಗ ನಮ್ಮೊಳಗೆ ಒಂದು ವಿಧವಾದ ಸ್ಟಬ್ಬನ್ನೆಸ್, ಒಂದು ವಿಧವಾದ ಕಠಿಣತ್ವ ಬರುತ್ತೆ. ಎಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೋ, ಹೇಗೆ ದೇವರು ನಮ್ಮನ್ನು ಹೆಚ್ಚಿಸಿದ್ದಾರೆ ಎಂಬುದನ್ನು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಇಸ್ರಾಯೇಲ್ ಜನಾಂಗವನ್ನು ದೇವರು ಎಷ್ಟು ಪ್ರೀತಿಸಿದ್ದಾರಲ್ಲವೇ? ಬೇರೆ ಯಾವ ಜನಾಂಗವನ್ನು ದೇವರು ಇಲ್ಲಿಯವರೆಗೂ ಅಷ್ಟೊಂದು ಪ್ರೀತಿಸಲಿಲ್ಲ. ದಾಸೋತ್ತದಲ್ಲಿದ್ದಾಗ ಅವರನ್ನು ಬಿಡಿಸುತ್ತಾರೆ, ಅದ್ಭುತ ಮಾಡುತ್ತಾರೆ. ಅವರು ಬೇಸರಗೊಳ್ಳುತ್ತಾ, ಗುಣಗುಟ್ಟುತ್ತಾ, ಅವರ ಭಕ್ತಿ ಸರಿಯಾಗಿಲ್ಲದಿದ್ರೂ ಕೂಡ ಸಹಿಸಿಕೊಳ್ತಾ, ಅವರನ್ನು ಪ್ರೀತಿಸುತ್ತಾ, ಕ್ಷಮಿಸುತ್ತಾ, ಸಹಿಸುತ್ತಾ 40 ವರ್ಷ ಅವರ ಕಾಲುಗಳು ಬಾತುಕೊಳ್ಳಲಾರದ ಹಾಗೆ, ವಸ್ತ್ರಗಳು ಹಳೆದಾಗಲಾರದ ಹಾಗೆ, ಚಪ್ಪಲಿಗಳು ಕಡಿದು ಹೋಗಲಾರದ ಹಾಗೆ, ಹಗಲಿನಲ್ಲಿ ಮೇಘಸ್ತಂಭವಾಗಿ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿದ್ದು ಅವರನ್ನು ಕಾಪಾಡಿ ತನ್ನ ಕೃಪೆ ತೋರಿಸಿದಾಗಿಯೂ ಅವರು ಇನ್ನಷ್ಟು ಗುಣಗುಟ್ಟುತ್ತಾ, ಗೋಳಾಡುತ್ತಾ, ವಿಚಾರಿಸುತ್ತಾ ತಮ್ಮೊಳಗೆ ಮಿಶ್ರಿತ ಜನಾಂಗದವರನ್ನು ಹೊಂದಿಕೊಂಡಿದ್ರು. ಅಂದರೆ ಅನ್ಯ ಜನರು. ಅವಿಶ್ವಾಸಿಗೆ ಮದುವೆ ಆದರೆ ಅಂತಹ ಮಕ್ಕಳು ಹುಟ್ಟುತ್ತಾರೆ. ವಿಶ್ವಾಸಿಯೋ ಅವಿಶ್ವಾಸಿಯೋ ಅದು ಸ್ವಲ್ಪ ಇದು ಸ್ವಲ್ಪ ಇದ್ದಿರುತ್ತೆ. ಅವರು ತಮ್ಮೊಳಗೆ ತಮ್ಮ ಬೇಸರ ವ್ಯಕ್ತಪಡಿಸಿ ತಮ್ಮ ಮಾತಿನಿಂದ ಅವರು ಆಧ್ಯಾತ್ಮಿಕವಾಗಿ ಪತನವಾದರು. ಈ ದಿನವೂ ಕೂಡ ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೂ ಹೊಕ್ಕು ಬಳಕೆಯಲ್ಲಿ ದೇವರ ಆಲಯಕ್ಕೂ ಬೆಲ್ಜುಬಬನಿಗೆ ಸಂಬಂಧವೇನು? ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ದೇವರ ಮಕ್ಕಳೆಂದು ಹೇಳಿಕೊಳ್ತೇವೆ. ಆದರೆ ಹೊರಗಡೆ ಹೋದಾಗ ಲೋಕಸ್ಥರಿಗಿಂತಲೂ
ಅನ್ಯಾಯದಿಂದ ಜೀವಿಸ್ತಿದ್ದೇವೆ. ಹೊರಗೆ ಹೋದಾಗ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬ ಸಂಗತಿಯನ್ನು ಗುರುತಿಸುತ್ತಾ ಇಲ್ಲ. ಯಾರೂ ನಿಮ್ಮೊಳಗೆ ಕ್ರಿಸ್ತನನ್ನು ನೋಡ್ಲಿಕ್ಕಾಗ್ತಿಲ್ಲ. ನೀವು ಒಬ್ಬ ಪ್ರತ್ಯೇಕ ವ್ಯಕ್ತಿಯಾಗಿದ್ದೀರೆಂದು ಗುರುತಿಸ್ಲಿಕ್ಕಾಗುತ್ತಾ ಇಲ್ಲ. ದೇವರು ಇಸ್ರಾಯೇಲ್ ಜನರ ಬಗ್ಗೆ ಹೇಳ್ತಾರೆ, ನನ್ನ ಜನರು 2 ಅಪರಾಧ ಮಾಡಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ, ತಮಗೋಸ್ಕರ ತೊಟ್ಟಿಗಳನ್ನು, ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. 1, ಜೀವಜಲದ ಬುಗ್ಗೆಯಾಗಿರುವ ನನ್ನನ್ನು ಬಿಟ್ಟಿದ್ದಾರೆ. ತಮಗೆ ಬೇಕಾದ ರೀತಿಯಲ್ಲಿ ಅವರು ತೊಟ್ಟಿಗಳನ್ನು ನೇಮಿಸಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಒಂದೊಂದು ಮನೆ ಮುಂದೆ ಬಾವಿ ಇರ್ತಾ ಇತ್ತು. ಆ ಬಾವಿಯಲ್ಲಿನ ನೀರು ಸ್ವಚ್ಛವಾಗಿ ಶುದ್ಧವಾಗಿ ವರತೆಯಂತೆ ಇರ್ತಾ ಇದ್ವು. ಮನೆ ಬಾಗಲ ಬಳಿಯಲ್ಲಿಯೇ ನಮ್ಮ ಮನೆಯೊಳಗೆ ಬರುವವರು ಕಾಲು ತೊಳೆದುಕೊಳ್ತಾ ಇದ್ರು ಆ ನೀರನ್ನೇ. ಆನಂತರ ಅವರು ಕುಡಿಯುತ್ತಾ ಇದ್ರು. ಎಲ್ಲ ಕೆಲಸಕ್ಕಾಗಿ ಬಳಸುತ್ತಾ ಇದ್ರು. ಸ್ವಚ್ಛವಾಗಿರ್ತಾ ಇದ್ವು. ಫಿಲ್ಟರ್ ಮಾಡುವ ಕೆಲಸ, ಕೆಮಿಕಲ್ ಹಾಕುವ ಕೆಲಸ, ಬಾಟಲ್ನಲ್ಲಿ ಇಟ್ಕೊಳ್ಳುವ ಕೆಲಸ ಇರ್ತಾ ಇರಲಿಲ್ಲ. ಶೇಖರಿಸಿಟ್ಟುಕೊಳ್ಳುವ ಕೆಲಸ ಇರ್ತಲೇ ಇರಲಿಲ್ಲ. ಯಾಕೆಂದರೆ ಆ ನೀರು ಯಾವಾಗಲೂ ಫ್ರೆಶ್ ಆಗಿ ಇರ್ತಾ ಇದ್ವು. ಯಾಕೆಂದರೆ ಅವು ಹೊಸ ನೀರು ಉಕ್ಕಿ ಬರುತ್ತಾ ಇದ್ವು. ಆ ಬಾವಿಯ ಒಳಗೆ ವರತೆಗಳಿದ್ವು. ಆ ವರತೆಗಳು ಉಕ್ಕಿ ಬರ್ತಾ ಇರುವುದರಿಂದ ಎಷ್ಟೇ 100 ಜನ ನೀರು ಕುಡಿದ್ರು ಇಲ್ಲವೇ ತೋಡಿದರೂ ಮತ್ತೆ ತುಂಬಿಕೊಳ್ತಲೇ ಇತ್ತು. ಆದರೆ ಅದೇ ಒಂದು ವಾಟರ್ ಟ್ಯಾಂಕ್ ಅಂದ್ಕೊಳ್ಳಿ. ಈಗ ಅದನ್ನೇ ತಾನೇ ನಾವೆಲ್ಲರೂ ಸಂಪನ್ನು ಯಾರೂ ಕೂಡ ಸಿದ್ಧ ಮಾಡಿಕೊಳ್ತಾ ಇಲ್ಲ. ಆದರೆ ಒಂದು ಮನೆ ಕಟ್ಕೊಳ್ಳುವಾಗ ಅದ್ರ ಮೇಲೆ ಟ್ಯಾಂಕ್ ಇಟ್ಕೊಂಡು ಬೋರ್ ಹಾಕಿಕೊಂಡು ನೇರವಾಗಿ ಆ ಟ್ಯಾಂಕಿಗೇ ನೀರು ಹತ್ತಿಸಿಕೊಳ್ತಾರೆ. ಆ ಟ್ಯಾಂಕ್ ಒಳಗಡೆ ನೀರು ಸ್ಟ್ಯಾಗ್ನೆಂಟ್ ಆಗಿ ಬಿಡ್ತವೆ, ಅಲ್ಲೇ ನಿಂತ್ಕೊಳ್ತವೆ. ಎಷ್ಟು ಜೆಮ್ಸ್ ಅದರಲ್ಲಿ ಬೀಳ್ತವೋ, ಆ ಟ್ಯಾಂಕ್ ಶುಭ್ರ ಮಾಡಿಕೊಳ್ಳದಿದ್ರೆ ಎಷ್ಟು ಇನ್ಫೆಕ್ಷನ್ ಬರುತ್ತವೆಯೋ, ಅದರ ಪೈಪ್ಗಳನ್ನೆಲ್ಲ ನಾವು ಶುಭ್ರಪಡಿಸಿಕೊಳ್ಳದಿದ್ರೆ ರಸ್ಟ್ ಆಗಿ ಎಷ್ಟೆಲ್ಲ ಕಷ್ಟ ನಷ್ಟ ಉಂಟು ಮಾಡ್ತದೆ ಎಂದು ಮನುಷ್ಯರು ಗುರುತಿಸುತ್ತಾ ಇಲ್ಲ. ಜೀವಜಲದ ಬುಗ್ಗೆಯಾಗಿ ನಿಮಗೆ ಯಾವಾಗ ಯಾವುದು ಬೇಕೋ ಅದನ್ನು ಕೊಡುವ ದೇವರು ನಾನಾಗಿದ್ರೆ ನಾವೇ ತೊಟ್ಟಿಗಳನ್ನು ನಿರ್ಮಿಸಿಕೊಳ್ತೇವೆ, ನಾವು ಟ್ಯಾಂಕ್ಗಳನ್ನು ಕಟ್ಟಿಕೊಳ್ತೇವೆ, ನಾವೇ ಅವುಗಳನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ತೇವೆ. ಅಯ್ಯೋ, ನೀರು ಕೂಡ ಪ್ರಿಯರೇ ನಿಂತಿದ್ರೆ ಹಾಳಾಗಿ ಹೋಗ್ತವೆ. ಅದು ಗೊತ್ತಲ್ಲವೇ ನಮಗೆ? ಜೀವಜಲ ನೀರಿನ ಬುಗ್ಗೆಯ ಬಳಿಯಲ್ಲಿ ಅವು ಫ್ರೆಶ್ ಆಗಿರುತ್ತವೆ. ಆ ಪರಿಸರವೆಲ್ಲ ಫ್ರೆಶ್ ಆಗಿರುತ್ತೆ. ಯಾರೂ ಕ್ಲೀನ್ ಮಾಡುವ ಅಗತ್ಯವಿಲ್ಲ. ಹೊಸ ನೀರು ಉಕ್ಕಿ ಬರುತ್ತಾ ಇರುತ್ತೆ. ಹಳೆ ನೀರು ಹೋಗುತ್ತಾ ಇರೋದರಿಂದ, ಹರಿದು ಹೋಗುತ್ತಾ ಇರೋದರಿಂದ ಆ ಬೋರ್ ಹತ್ತಿರ ಆಗಲಿ, ಆ ಸಂಪ್ ಹತ್ತಿರ ಆಗಲಿ, ಆ ಕೊಳದಲ್ಲಾಗಲಿ ಯಾವುದೇ ವಿಧವಾದಂತಹ ಇನ್ಫೆಕ್ಷನ್ಸ್ ಇರೋದಿಲ್ಲ. ಆದರೆ ಮನುಷ್ಯರು ಈ ದಿನ ತೊಟ್ಟಿಗಳನ್ನು ಅಗಿಸಿಕೊಂಡಿದ್ದಾರೆ. ಆ ತೊಟ್ಟಿಗಳು ಕೂಡ ಒಡೆದು ಹೋಗಿ ನೀರು ನಿಲ್ಲುವುದಿಲ್ಲ ಅಂತೆ. ಆ ಟ್ಯಾಂಕಿಗೆ ಹೋಲ್ ಬೀಳೋದಾದರೆ ಅವು ನೀರು ಸುರಿಯುತ್ತಲೇ ಇರ್ತವೆ. ನೀರು ಗೋಡೆಯೊಳಗೆ ಸುರಿದು ಗೋಡೆ ವೀಕ್ ಆಗ್ತವೆ. ಪಕ್ಕದ ಮನೆಯವರ ಗೋಡೆಯ ಮೇಲೆ ನೀರು ಸುರಿದ್ರೆ ಅವ್ರು ಜಗಳಕ್ಕೆ ಬರ್ತಾರೆ. ಅಷ್ಟೊಂದು ಮೋಟರ್ ಹಾಕಿ ಅಷ್ಟೊಂದು ಕರೆಂಟ್ ಬಿಲ್ ಕಟ್ಟಿ ನೀರು ಮೇಲೆ ಹತ್ತಿಸಿದ್ರೆ ಮತ್ತೆ ಕೆಳಗೆ ಬಿದ್ದರೆ ಏನು ಪ್ರಯೋಜನ ಹೇಳಿ? ಇದೊಂದು ಉದಾಹರಣೆಯಾಗಿ ಹೇಳಿದ್ದಾರೆ. ಆದರೆ ನಮ್ಮ ಜೀವಿತವೂ ಕೂಡ ಹಾಗೆಯೇ ಇದೆ. ಏನೋ ಒಂದನ್ನು ಸಂಪಾದಿಸಿದ್ದೇವೆ, ಏನೋ ಒಂದನ್ನು ಇನ್ವೆಸ್ಟ್ ಮಾಡಿದ್ದೇವೆ, ಲೋನ್ ಕೊಟ್ಟಿದ್ದೇನೆ, ಬಡ್ಡಿ ವ್ಯಾಪಾರದಲ್ಲಿ ನನ್ನ ದುಡ್ಡನ್ನು ತಿರುಗಿಸುತ್ತಿದ್ದೇನೆ, ಅದು ಹೆಚ್ಚಾಗಿ ನನ್ನ ಬಳಿಗೆ ಬರುತ್ತದೆ. ಅನ್ಯಾಯದಿಂದ ಕಷ್ಟಪಡದೆ ಆಪತ್ತಿನಲ್ಲಿರುವವರಿಗೆ ಕೊಟ್ಟಂತೆ ಕೊಟ್ಟಿ ಮತ್ತೆ ಬಡ್ಡಿ ಸಮೇತ ತಿರುಗಿ ಪಡ್ಕೊಂಡು ದೊಡ್ಡ ವ್ಯಕ್ತಿಯಾಗ್ಬಿಡೋಣ ಎಂದು ಹೀಗೆ ನಾಳೆ ಕುರಿತು ಚಿಂತೆಯೊಂದಿಗೆ ನಂತರ ಬೇಕಾದವುಗಳ ಕುರಿತು ಕೂಡಿಟ್ಕೊಳ್ಳೋಣ, ಶೇಖರಿಸಿಟ್ಕೊಳ್ಳೋಣ ಎಂಬ ಆಲೋಚನೆ ದಿನ ಅನೇಕರಲ್ಲಿ ನೋಡ್ತೇವೆ. ಆದರೆ ನನ್ನ ಕರ್ತನು ನನ್ನೊಂದಿಗಿದ್ದಾರೆ. ಯೆಹೋವ ಈರೆ, ಆತನು ಎಲ್ಲವನ್ನೂ ನೋಡಿಕೊಳ್ತಾನೆ. ಯಾವುದು ಯಾವಾಗ ಬೇಕೋ ಆತನು ಕೊಡ್ತಾನೆ. ಆತನು ಜೀವಜಲದ ಬುಗ್ಗೆಯಾಗಿದ್ದಾನೆ. ಆತನ ಕೃಪೆ ನಿಂತೋಗೋದಿಲ್ಲ. ಆತನ ಪ್ರೀತಿ ಒಣಗುವುದಿಲ್ಲ. ಆತನು ಜೀವವುಳ್ಳ ದೇವರಾಗಿದ್ದಾರೆ ಎಂದು ಆತನ ಮೇಲೆ ನಂಬಿಕೆ ಇಡಬೇಕು. ಅನೇಕರು ಬ್ಯಾಂಕನ್ನು ನಂಬುತ್ತಾರೆ. ಬ್ಯಾಂಕಲ್ಲಿ ದುಡ್ಡಿಡೋದಾದರೆ ನಮಗೆ ಸೇಫ್ಟಿ ಅಂದಿದ್ದಾನೆ ಒಬ್ಬಾತನು. ಈ ದಿನ ಬ್ಯಾಂಕ್ಗಳೇ ದಿವಾಳಿ ಎದ್ದೇಳ್ತೀವಿ ಅಲ್ಲವೇ? ಬಹಳಷ್ಟು ಸಾರಿ ಬ್ಯಾಂಕುಗಳು ಕೂಡ ಈ ದಿನ ಒಂದು ಲೆವೆಲ್ ಮಟ್ಟದವರೆಗೂ ಇಲ್ಲವೇ ಪರಿಮಿತದ ಹೊರತು ಹೆಚ್ಚು ದುಡ್ಡು ಕೊಡಲ್ಲ ಅಂತಾರೆ. ಅದಕ್ಕೆ ಬಹಳಷ್ಟು ಪ್ರೊಸೀಜರ್ ಇರುತ್ತೆ. ನಿಮ್ಮ ದುಡ್ಡು ನೀವು ತೆಗೆದುಕೊಳ್ಳಲು ಲೈನಲ್ಲಿ ಹೋಗಿ ನಿಂತ್ಕೊಳ್ಬೇಕು, ಎಷ್ಟೋ ಕಷ್ಟಪಡಬೇಕಾಗ್ತದೆ. ಆದರೆ ಯೇಸುವಿನ ಮುಂದೆ ಮೊಳಕಾಲೂರಿ ಪ್ರಾರ್ಥಿಸಿ ನೋಡಿ. ಮನುಷ್ಯರನ್ನು ನಂಬುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಮೇಲು. ಆತನು ಪ್ರತಿ ಅವಶ್ಯಕತೆ ತೀರಿಸುತ್ತಾನೆ. ಪರಲೋಕದ ಪ್ರತಿಯೊಂದು ಸುವರವನ್ನು ತನ್ನ ಶಕ್ತಿಯ ಮೇರೆಗೆ ನಮಗೆ ಆತನ ನಾಮದಲ್ಲಿ ಬೇಡಿಕೊಳ್ಳುವಾಗ ಪ್ರತಿ ಅವಶ್ಯಕತೆ ತೀರಿಸುವಾತನಾಗಿದ್ದಾರೆ.
ಎಂದು ನಂಬ್ರಿ ಅಂತ ಹೇಳಿದ್ರೆ ದೇವರನ್ನು ನಂಬುವುದಿಲ್ಲ. ಆದರೆ ದುಡ್ಡು ನಂಬುತ್ತಾರೆ, ಬ್ಯಾಂಕನ್ನು ನಂಬುತ್ತಾರೆ, ಮನುಷ್ಯರನ್ನು ನಂಬುತ್ತಾರೆ. ಎರಡು ಅಪರಾಧ ಮಾಡ್ತಿದ್ದಾರೆ. ಒಂದು, ನನ್ನನ್ನು ನಂಬುತ್ತಾ ಇಲ್ಲ, ಜೀವಾಧಿಪತಿಯಾಗಿರುವ ನನ್ನನ್ನು, ನಾನಂದ್ರೆ ನಾನಲ್ಲ, ಯೇಸುವನ್ನು ನಂಬುತ್ತಾ ಇಲ್ಲ. ಒಂದು. ಎರಡನೇದಾಗಿ, ಅವಶ್ಯಕತೆ ಇಲ್ಲದವರನ್ನು, ನಿಮಗೆ ಹಾನಿ ಮಾಡುವವರನ್ನು, ನಿಮಗೆ ನಷ್ಟ ಮಾಡುವವರನ್ನು, ನಿಮಗೆ ಮೇಲುಂಟು ಮಾಡಲಾರದವರೊಂದಿಗೆ ನೀವು ಸಹವಾಸ ಮಾಡ್ತಾ ಇದ್ದೀರಿ. ಹೇಳ್ರಿ, ನೀವು ನಿಜವಾಗ್ಲೂ ಎಷ್ಟು ಹೊತ್ತು ದೇವರ ಆಲಯದಲ್ಲಿ ದೇವರ ಮಕ್ಕಳೊಂದಿಗೆ ಸಹವಾಸ ಮಾಡ್ತೀರಿ? ಎಷ್ಟು ಕಾಲ, ಎಷ್ಟು ಹೊತ್ತು ನೀವು ಲೋಕದಲ್ಲಿ ಸ್ನೇಹಿತರೊಂದಿಗೆ ಕಾಲ ಕಳೆಯುತ್ತಿದ್ದೀರಿ? ಬೆಳಿಗ್ಗೆ ಎದ್ದ ಕೂಡಲೇ ಎಷ್ಟೊತ್ತು ನೀವು ದೇವರ ವಾಕ್ಯ ಕೇಳ್ತಾ ಇದ್ದೀರಿ? ಎಷ್ಟೊತ್ತು ಅವರ ಸಂಗತಿ ಇವರ ಸಂಗತಿ ಲೌಕಿಕ ಸಂಗತಿ ಕೇಳುವಂಥವರಾಗಿದ್ದೀರಿ? ಎಷ್ಟು ಕಾಲ ನೀವು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರ್ತಾ ಇದ್ದೀರಿ? ಎಷ್ಟು ಕಾಲ ಲೋಕದಲ್ಲಿ ಕೆಲಸಕ್ಕಾಗಿ, ಉದ್ಯೋಗಕ್ಕಾಗಿ, ಸ್ವ ಆನಂದಕ್ಕಾಗಿ ಗಂಟೆಗಳವರೆಗೂ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೀರಿ? ಹೇಳಿ. ನಿಮ್ಮ ಕರ್ತನು ನಿಮ್ಮ ಸಂಗಡ ಇದ್ದಾರೆ ಎಂಬ ಸಂಗತಿ, ನಿಮ್ಮ ಕರ್ತನು ನಿಮ್ಮ ಪ್ರತಿ ಅವಶ್ಯಕತೆ ತೀರಿಸುತ್ತಾರೆ ಎಂಬ ಸಂಗತಿ, ನಿಮ್ಮ ಕರ್ತನು ತನ್ನ ಜೀವಜಲದ ಬುಗ್ಗೆ ಒದಗಿಸುತ್ತಾರೆ ಎಂದು ನಂಬಬೇಕು. ಆತನೇ ಹೇಳಿದಾರಲ್ಲವೇ, ನನ್ನನ್ನು ನಂಬುವವರ ಹೊಟ್ಟೆಯೊಳಗಿಂದ ಜೀವಜಲದ ಬುಗ್ಗೆಯು ಉಕ್ಕಿ ಹರಿಯುವುದು. ನೋಡೋಣ ಬನ್ನಿ, ಯೋಹಾನ ಸುವಾರ್ತೆ 4:14, 4ನೇ ಅಧ್ಯಾಯ 14ನೇ ವಚನ ಹೇಳುತ್ತೆ, ನಾನು ಕೊಡುವ ನೀರು ಕುಡಿಯುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಅವನಿಗೆ ಕೊಡುವ ನೀರು ನಿತ್ಯ ಜೀವಕ್ಕಾಗಿಯೇ. ಅವನೊಳಗೆ ಅದು ನೀರಿನ ಬುಗ್ಗೆಯಾಗಿರುವುದು ಎಂದು ಆಕೆಗೆ ಹೇಳಿದನು. ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ನೀರಡಿಕೆ ಆಗುವುದಿಲ್ಲ. ಅದು ಅವರೊಳಗೆ ಬುಗ್ಗೆಯಾಗಿರುವಂಥದ್ದಾಗಿರೋದ್ರಿಂದ ನಾನು ಕೊಡುವ ನಾನು ಅವನಿಗೆ ಕೊಡುವ ನೀರು ನಿತ್ಯ ಜೀವಕ್ಕಾಗಿಯೇ ಅವನೊಳಗೆ ವರತೆಯಾಗಿ ಬುಗ್ಗೆಯಾಗಿ ಇರುವುದು. ಯೇಸು ಆಶೀರ್ವದಿಸುವಾಗ ಅದು ಎಂದೆಂದಿಗೂ ಆಶೀರ್ವಾದಕರವಾಗಿರುತ್ತೆ. ಪ್ರತಿ ಸಣ್ಣ ಸಣ್ಣ ವಿಷಯಕ್ಕಾಗಿ ಮನುಷ್ಯರ ಬಳಿಗೆ ಹೋಗಬೇಡಿ. ದುಡ್ಡೇ ಪ್ರಧಾನ ಅಂದುಕೊಳ್ಳಬೇಡಿರಿ. ಲೋಕದಲ್ಲಿರುವ ಆ ಒಂದು ನಾನಾ ವಿಧವಾದ ಆಲೋಚನೆಗಳಿಂದ, ಪ್ಲ್ಯಾನ್ಸ್ನೊಂದಿಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಇದನ್ನು ಕೊಂಡ್ಕೊಂಡು ಅಲ್ಲಿ ಮಾರಿದ್ರೆ, ಅದನ್ನು ಕೊಂಡ್ಕೊಂಡು ಇಲ್ಲಿ ಮಾರಿದ್ರೆ, ಇದನ್ನು ಮಾಡಿ ಅದನ್ನು ಮಾರಿದ್ರೆ, ಅದನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ, ಇದನ್ನು ಇಂಪೋರ್ಟ್ ಮಾಡಿದ್ರೆ ನನಗಿಷ್ಟು ದುಡ್ಡು ಸಿಗುತ್ತೆ, ನನಗೆ ಎಷ್ಟೋ ದುಡ್ಡು ಸಿಗುತ್ತೆ ಎಂದು ಎಷ್ಟೋ ಊಹೆಗಳಲ್ಲವೋ ಈ ದಿನ. ಬಹಳಷ್ಟು ಜನ ವ್ಯಾಪಾರಸ್ಥರಿಗೆ ಕೊನೆಗೆ ಉಳಿಯೋದು ಸಾಲ ಅಂತೆ. ಬಹಳಷ್ಟು ವ್ಯಾಪಾರಸ್ಥರು ಅಕಸ್ಮಾತ್ತಾಗಿ ಉನ್ನತ ಸ್ಥಾನಕ್ಕೆ ಹೋಗಿ ಅಕಸ್ಮಾತ್ತಾಗಿ ಅವರು ನಿಲ್ ಬ್ಯಾಲೆನ್ಸ್ಗೆ ಬಂದು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರಂತೆ. ಅದಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸಲು ಸಿದ್ಧವಾಗಿದ್ದಾರೆ. ಆಯಾ ದಿನಕ್ಕೆ ತಕ್ಕಂತೆ ನಿಮ್ಮ ಪ್ರತಿ ಅವಶ್ಯಕತೆ ತೀರಿಸಬಲ್ಲಂತಹ ಜೀವಜಲದ ಬುಗ್ಗೆ ನಿಮ್ಮೊಳಗೆ ಇಡುತ್ತೇನೆ ಅಂದಿದ್ದಾರೆ. ಹೌದು ಪ್ರಿಯರೇ, ಯೇಸುವಿನ ಮಾತುಗಳು ಜೀವದ ಬುಗ್ಗೆಯಾಗಿವೆ. ದಿನಾಲು ವಾಕ್ಯ ಓದಿ ಧ್ಯಾನಿಸಿ ನೋಡಿರಿ, ನಿಮ್ಮ ಹೃದಯದಲ್ಲಿ ಎಷ್ಟೋ ದೊಡ್ಡ ಆನಂದ ಉಂಟಾಗ್ತದೆ. ವಾಕ್ಯ ಧ್ಯಾನಿಸುವವನಿಗೆ ಎಷ್ಟೋ ಆಶೀರ್ವಾದಗಳು ದೊರಕುತ್ತವೆ. ಅನುಭವದಿಂದ ತಿಳಿದುಕೊಳ್ಳುತ್ತಾನೆ. ಅದಕ್ಕೆ ಕೀರ್ತನೆ 1 ಹೇಳುತ್ತೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸುತ್ತಾ ಹಗಲಿರುಳು ಅದನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದಿಲ್ಲ, ಅದರಂತೆ ಅವನ ಕಾರ್ಯಗಳೆಲ್ಲ ಸಫಲವಾಗುವವು. ದೇವರು ನಿಮ್ಮನ್ನು ಹೀಗೆ ಸಫಲಗೊಳಿಸಬೇಕೆಂದು, ನಿಮ್ಮನ್ನು ಸಕ್ಸಸ್ಫುಲ್ ಪರ್ಸನ್ ಅನ್ನಾಗಿ ಮಾಡಬೇಕೆಂದು, ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆಶಿಸಿದರೆ, ನೀವು ಓನ್ ಪ್ಲಾನ್ ಹಾಕಿಕೊಂಡು ದೇವರ ಪದ್ಧತಿಗಳಿಗೆ ವಿರೋಧವಾಗಿ, ದೇವರ ವಾಕ್ಯಕ್ಕೆ ವಿರೋಧವಾಗಿ, ದೇವರ ಚಿತ್ತಕ್ಕೆ ವಿರೋಧವಾಗಿ ಅನವಶ್ಯಕವಾದ ವ್ಯಾಪಾರಗಳು, ಅನವಶ್ಯಕವಾದ ವೃತ್ತಿಗಳು, ಅನವಶ್ಯಕವಾದ ಕಾರ್ಯಕಲಾಪ ಇಟ್ಕೊಂಡು, ನಂಬಿಗಸ್ತನಾದ ದೇವರನ್ನು ಬಿಟ್ಟು ನಂಬಲಾರದ ಜನರನ್ನು, ಸ್ಥಿರವಾದ ದೇವರ ಆಶೀರ್ವಾದ ಬಿಟ್ಟು ಅಸ್ಥಿರವಾದ ಆಶೀರ್ವಾದಗಳಿಗೋಸ್ಕರ, ಹಣಕ್ಕೋಸ್ಕರ ಆಸೆ ಪಡುವವರಾಗಿರೋದಾದರೆ ಅದು ಎಷ್ಟೋ ಭಯಂಕರ. ನನ್ನ ಜನರು ನನ್ನನ್ನು ಬಿಡೋದು ಒಂದು ಅಪರಾಧ ಆಗಿದೆ. ಅವರಿಗೆ ಪ್ರಯೋಜನವಿಲ್ಲದವುಗಳನ್ನು ಹಿಡಿದುಕೊಳ್ಳುವುದು ಮತ್ತೊಂದು ಅಪರಾಧ ಆಗಿದೆ. ಈ ದಿನ ನಾವು ಯಾವ ವಿಷಯದಲ್ಲಿ ಅಪರಾಧಿಗಳಾಗಿದ್ದೇವೆ? ಕರ್ತನ ಸನ್ನಿಧಿಯನ್ನು ಕಳೆದುಕೊಂಡಿರೋದಾದರೆ, ಲೋಕವನ್ನು ಆಶ್ರಯಿಸಿಕೊಂಡು ನಷ್ಟ ಹೋಗಿರೋದಾದರೆ, ತಿರುಗಿ ಬರುವುದಾದರೆ ಕರ್ತನು ನಮ್ಮನ್ನು ಕ್ಷಮಿಸುವುದಕ್ಕಾಗಿ, ನಾವು ಕಳೆದುಕೊಂಡದನ್ನು ಕೊಡುವುದಕ್ಕಾಗಿ ಯಾವಾಗಲೂ ಸಿದ್ಧವಾಗಿದ್ದಾರೆ. ಪಶ್ಚಾತ್ತಾಪವನ್ನು ಮೀರಿದಂತಹ ಪರಿಹಾರ ಮತ್ತೊಂದು ಇಲ್ಲ ಪ್ರಿಯರೇ. ನಮ್ಮ ಪಾಪಗಳಿಗಾಗಿ ಪರಿಹಾರ ಯೇಸು ಶಿಲುಬೆ ಮೇಲೆ ಮಾಡಿರೋದ್ರಿಂದ ಅದನ್ನು ಅಂಗೀಕರಿಸಿ ನಾವು ಪಶ್ಚಾತ್ತಾಪಪಟ್ಟು ನಮ್ಮ ಪಾಪ ಒಪ್ಪಿಕೊಳ್ಳೋದಾದರೆ ಆತನು ನಮ್ಮನ್ನು ಶುದ್ಧಿಗೊಳಿಸುತ್ತಾರೆ. ಅದಕ್ಕೆ ಯೇಸುವನ್ನು ಬಿಟ್ಟು ಬಿಡಬೇಡಿ. ಆತನನ್ನು ನಂಬಿದವರಿಗೆ ಯಾವುದೊಂದರ ಕೊರತೆ ಇರುವುದಿಲ್ಲ.
ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳಿ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ ಅವರ ಜೀವಿತದಲ್ಲಿರುವ ಪ್ರತಿ ಕೊರತೆ ಕಷ್ಟಗಳನ್ನೆಲ್ಲ ನಜರೇತಿನ ಯೇಸುವಿನ ನಾಮದಲ್ಲಿ ಹೊರದೋಡಿಸುತ್ತೇವೆ. ನಿಮ್ಮ ಪ್ರೀತಿ ಅವರಿಗೆ ದಯಪಾಲಿಸಿರಿ, ನಿಮ್ಮ ಸನ್ನಿಧಿ ಅವರಿಗೆ ದಯಪಾಲಿಸಿರಿ, ನಿಮ್ಮ ಸಮಾಧಾನ ಅವರಿಗೆ ದಯಪಾಲಿಸಿರಿ. ಪ್ರತಿಯೊಬ್ಬರ ಜೀವಿತ ಜೀವಜಲದ ಬುಗ್ಗೆಯಾಗಿರಲಿ ದೇವರೇ. ಅವರು ಮಾಡುವ ಸಣ್ಣ ಸಣ್ಣ ವೃತ್ತಿಗಳಲ್ಲಿ, ವ್ಯಾಪಾರಗಳಲ್ಲಿ ನಿಮ್ಮ ಆಶೀರ್ವಾದ ಕಾಣುವ ಹಾಗೆ ಅವರು ಮಾಡುವುದೆಲ್ಲ ಸಫಲವಾಗುವಂತೆ ಸಹಾಯ ಮಾಡಿರಿ. ನಿಮ್ಮನ್ನು ನಂಬಿದವರ ಕೈ ನೀವು ಬಿಡುವುದಿಲ್ಲವೆಂಬುದನ್ನು ಗುರುತಿಸಿ, ಬೇರೆ ಯಾರಿಗೂ ಇಲ್ಲದ ಭಾಗ್ಯ ಸಜೀವವುಳ್ಳ ಕ್ರಿಸ್ತನನ್ನು ಹಿಂಬಾಲಿಸುವ ನಮಗೆ ಕೃಪೆ ಕೊಡಲಾಗಿದೆ ಎಂದು ನಂಬಿ ನಿಮ್ಮನ್ನು ಘನಪಡಿಸುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಕಳಿಸಿಕೊಡಿರಿ. ದಿನಾಲೂ ಏನು ಹೇಳ್ತೀರಿ ಎಂದು ಹೇಳ್ತೀರಾ. ಕೆಲವರು ಹೊಸದಾಗಿ ಜಾಯಿನ್ ಆಗ್ತಾ ಇದ್ದೀರಲ್ಲವೇ? ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿರಿ. ತಪ್ಪದೇ ಅವುಗಳನ್ನು ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.